ನಿಜವಾಗ್ಲೂ ಮುಂದಿನ ದೇಶಕ್ಕೆ ಏನಾದ್ರು ಖಂಡಿತವಾಗ್ಲೂ ಮಾಡುವಂತ ವ್ಯಕ್ತಿಗಳು, ದೊಡ್ಡ ಸ್ಥಾನದಲ್ಲಿರುವಂತ ವ್ಯಕ್ತಿಗಳಲ್ಲ. ನಾನು ನೀವೇ ಅಂತಾನೆ ನಂಬ್ತೀನಿ. ಯಾಕಂದ್ರೆ ನಾನು ಮನೆಯಲ್ಲಿ ಬೆಳೆಯೋ ಮಕ್ಕಳಿಗಿಂತ ಈ ತರ ನಮ್ಮ ಏನಾದ್ರು ಇನ್ಸ್ಪೈರ್ ತಗೊಂಡು ನಮ್ಗೆ ಏನಿಲ್ಲ ಏನೋ ಸಾಧನೆ ಮಾಡೋದು ಕಿಚ್ಚಿಟ್ಕೊಂಡು ಮಾಡಿ ಬರ್ತಿರಲ್ಲ, ನಿಮ್ಮಂತವರೇ ನಮ್ಮ ದೇಶಕ್ಕೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಮುಂದೆ ಬರ್ತೀರಾ ಅಂತ ನಿಮ್ಮನ್ನೆಲ್ಲ ಅನ್ಸುತ್ತೆ ನೋಡೋಣ ಅಂತ ಕಾರಣಕ್ಕೆ ಈ ಸ್ಟೇಟ್ಮೆಂಟ್ ನಿಂತ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಯಾಕೆ ನನ್ಗೆ ನಿಂತ್ಕೊಳ್ಳೋಷ್ಟು ಯೋಗ್ಯತೆ ನನ್ಗೆ ಇದೆಯೋ ಗೊತ್ತಿಲ್ಲ ಅಂತಂದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಂತವನೇ. ಯಾಕಂದ್ರೆ ನಾನು ಹೇಳ್ಬೋದಾಯ್ತು ನನ್ನ ಪರ್ಸನಲ್ ಲೈಫ್ ವಿಷಯ ಇದು. ನಾನು ಸಿಂಗಲ್ ಪೇರೆಂಟ್. ನನ್ನ ತಾಯಿ ಹೋಗ್ಲೆ ಅಂದ್ರೆ ನನ್ನ ತಂದೆ ಇಲ್ಲ ಅಂತಲ್ಲ, ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ನನ್ನಿಂದ ದೂರ ಆದ್ರು. ನನ್ನ ತಾಯಿನ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗುದು. ನಾನು ಚಿಕ್ಕ ಹುಡುಗ, 1ನೇ ಕ್ಲಾಸ್ 2ನೇ ಕ್ಲಾಸ್, ಅವಾಗೆಲ್ಲ ಅಳುವಷ್ಟು ಇರಲಿಲ್ಲ. ಯಾಕೆ ಹೋದ್ರು ಅಂತ ಗೊತ್ತಿಲ್ಲ, ಎಲ್ಲ ಹೋಗಿದಾರೆ ಬರ್ತಾರೆ ಅನ್ನೋ ಇದ್ರಲ್ಲೇ ಇಲ್ಲ. ಆ ಮೈಂಡ್ ಸೆಟ್ ನಮ್ಮ ತಾಯಿನ ಕಷ್ಟಪಟ್ಟು ಏನು ಬೆಳೆಸಿದ್ರು ಹೇಗೆ ಅಂತಂದ್ರೆ ನನ್ಗೆ ಅವಾಗ ಗೊತ್ತಾಯ್ತು, ಈ ಜಗತ್ತಲ್ಲಿ ಯಾವ ಟೈಮಲ್ಲಿ ಯಾರು ನಮ್ಮನ್ನ ಯಾವಾಗ ಬಿಟ್ಟು ಹೋಗ್ತಾರೋ, ಇಲ್ಲ ಯಾರು ನಮ್ಗೆ ಸಹಾಯ ಮಾಡ್ತಾರೋ ದೇವ್ರು ಅಂತ ನಮ್ಮ ಮಾವ ಬಂದ್ರು, ನಮ್ಮ ತಾಯಿಯವರನ್ನ. ಅವ್ರು ನಮ್ಗೆ ಸಾಕೋದು, ಅವ್ರು ಮದುವೆನೂ ಆಗಿಲ್ಲ, ನಮಗೋಸ್ಕರ ತ್ಯಾಗ ಮಾಡಿದ್ರು ಜೀವನ. ನನ್ನ ತಂಗಿ ತನ್ನು ಅವ್ರು ನಮ್ಮ ಮಕ್ಕಳಿಗೋಸ್ಕರ. ನನಗೆ ಆಗ ಅನ್ನಿಸ್ತು, ಈ ಸಮಾಜದಲ್ಲಿ ಯಾಕೆ ಈ ತರ ಆಗ್ತಿದೆ, ಏನಕ್ಕೆ ಈ ತರ ಆಗ್ತಿದೆ, ನಮ್ಮನ್ನ ದೇವರು ನಾವು ಭೂಮಿಯಲ್ಲಿ ಬಂದಿದ್ದೀವಿ, ಯಾಕೆ ನಮ್ಮನ್ನ ಯಾರು ಬಿಟ್ಟು ಹೋಗ್ತಾರೆ, ಯಾರು ನಮ್ಮನ್ನ ನೋಡ್ಕೊಂತಾರೆ, ಅದು ಭಗವಂತ ಡಿಸೈಡ್ ಮಾಡಿರ್ತಾರೆ. ನಾವು ಅದನ್ನ ನಂಬಿ ನಮ್ಮನ್ನ ಯಾರಾದ್ರೂ ಒಂದು ಜಾಗದಲ್ಲಿ ಒಬ್ಬರು ನಮ್ಮ ಇರಿಸಿದ್ದಾರೆ, ನಮ್ಮನ್ನ ನೋಡ್ಕೊಂತ ಇದ್ದಾರೆ, ಕಾಪಾಡ್ತಿದ್ದಾರೆ ಅಂದ್ರೆ ಇವಾಗ